ಹೇಗೋ ಮ್ಯಾಜಿಕ್ ಹೇಗೆ ನಾವು ಇಬ್ಬನಿ ತಬ್ಬಿದ ಎಳೆಯಲ್ಲಿ ಮ್ಯಾಜಿಕಲ್ ಮೊಮೆಂಟ್, ಮ್ಯಾಜಿಕಲ್ ಲವ್ ಸ್ಟೋರಿ ಅಂತ ಹೇಳ್ತಿದ್ದೀವಿ. ನಾನು ಅವಳನ್ನ ನೋಡಿದ್ದು ಕೆ ಡ್ರಾಮದ ಶೈಲಿಯಲ್ಲಿ ತೋರಿಸಿದ್ರೆ ಹೇಗಿರುತ್ತೆ? ಆದ್ರೆ ಮತ್ತೆ ನನ್ನ ಮೀಟ್ ಮಾಡ್ಬೇಕಂತ ಯಾಕೆ ಅನ್ಸ್ಬೇಕು ನಿಮ್ಗೆ? ಇನ್ನೊಂದ್ ಕಡೆ ರಾಧೆ, ಬ್ಯಾನರ್ಜಿ, ಮುಖರ್ಜಿ, ವಾವ್, ಎಷ್ಟು ಚೆನ್ನಾಗಿ ಡಿಕೋಡ್ ಮಾಡಿದೀರಾ ಅಂದ್ರೆ ನೀವು. ಬೈಕಲ್ಲೇ ಹೋಗ್ಬೇಕಾ? ಯಾಕೇನಾಯ್ತು? ನಿಮ್ ಸೀಟ್ ಅದೆಲ್ಲ ನಮ್ಮ ತಂದೆ ಹೊರಗಡೆ ಹೋಗಿ ದುಡಿದು ತಂದು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಕಾಫಿ ಎಲ್ಲರೂ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅದ್ ನೀವು ಇಂಡೈರೆಕ್ಟ್ ಕಾಫಿ ಕರ್ದಿದ್ದ? ನಿಮ್ಗೇನ್ ಗೊತ್ತಾ, ಸರೆಂಡರ್ ಆಗ್ಬಿಟ್ಟಿದೀವಿ ಈಗ. ಎಲ್ಲ ಕೆಲಸವನ್ನು ಮಾಡಿ ವಿ ಹ್ಯಾವ್ ಗಿವನ್ ದಿ ಪ್ರಾಡಕ್ಟ್ ಟು ಯು. ನಿನ್ಗೆ ಬೇಕಾಗಿರೋ ನೆಮ್ಮದಿ, ಖುಷಿ ಎಲ್ಲಿದೆ ಅಂತ ನಿನ್ಗೆ ಗೊತ್ತು. ಜನರೇ ಹೇಳ್ತಾರೆ ನೀನ್ ಹೇಗ್ ಮಾಡಿದ್ಯಾ ಅನ್ನೋದಕ್ಕೆ ರಕ್ಷಿತ್ ಶೆಟ್ಟಿ ಸರ್ ಕಾರಣ. ಅರ್ಥ ಆಯ್ತಾ? ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ಆಂಕರ್ ಸ್ನೇಹ ನೀಲಪ್ಪ ಗೌಡ. ಕನ್ನಡ ಚಿತ್ರರಂಗದಲ್ಲಿ ಆಷಾಢ ಮುಗಿದು ಶ್ರಾವಣ ಮೂಡ ಹೊತ್ತಿಗೆ ಒಂದಷ್ಟು ಸೂಪರ್ ಹಿಟ್ ಸಿನಿಮಾಗಳು ಬರ್ತಿದ್ದಾವೆ. ಥಿಯೇಟರ್ಗೆ ಜನ ಬರ್ತಿಲ್ಲ, ಸಿನಿಮಾ ಓಡ್ತಿಲ್ಲ ಅನ್ನೋ ಕಾಲಕ್ಕೂ ಹೌಸ್ಫುಲ್ ಶೋ ಆಗ್ತಿದೆ ಅನ್ನುವಂತಹ ಸೌಂಡ್ ಕೇಳ್ತಿದ್ರೆ ಏನೋ ಒಂಥರ ಖುಷಿ ಆಗ್ತಿದೆ. ಇಂಥದ್ದೇ ಸಾಲಿಗೆ ಸೇರಬಹುದಾದಂತಹ ಒಂದು ಸಿನಿಮಾ ಸೆಪ್ಟೆಂಬರ್ 5ಕ್ಕೆ ತೆರೆ ಕಾಣ್ತಿದೆ. ಅದೇ ಇಬ್ಬನಿ ತಬ್ಬಿದ ಇಳೆಯಲಿ. ಹೆಸರೇ ಇಷ್ಟು ರೋಚಕವಾಗಿದೆ ಅಂತ ಹೇಳಿದ್ರೆ ಈ ಸಿನಿಮಾದ ಹಲವಷ್ಟು ವಿಚಾರಗಳು ಮತ್ತಷ್ಟು ರೋಚಕ ಅನ್ಸುತ್ತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾ ನಾನು ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಇದ್ದೆ. ರಕ್ಷಿತ್ ಶೆಟ್ಟಿ ಅವರು ಪರಮಾ ಸ್ಟುಡಿಯೋಸ್ ಇಂದ 6.5 ಕೋಟಿ ಬಂಡವಾಳದಲ್ಲಿ ಈ ಸಿನಿಮಾ ತಯಾರು ಮಾಡಿದ್ದಾರೆ ಅಂತ. ಹೊಸಬರ ಮೇಲೆ ಇಷ್ಟೊಂದು ಬಂಡವಾಳ ಹಾಕಿದ್ದಾರ ಅನ್ನೋದು ಒಂದ್ ಕಡೆ ಆದ್ರೆ, ಸಿನಿಮಾದ ಹಾಡು, ಕ್ವಾಲಿಟಿ, ಕಲಾವಿದರ ನಟನೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಸೊ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವೆರಿ ಬ್ಯೂಟಿಫುಲ್ ಮಲ್ಟಿ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಅಂಕಿತಾ ಅಮರ್ ಇದ್ದಾರೆ. ಹಲೋ, ನಮಸ್ಕಾರ, ಹೇಗಿದ್ದೀರಾ? ವಾವ್, ಸ್ನೇಹ ಅವರೇ, ನಿಮ್ಮ ಕನ್ನಡದ ಜೊತೆ ಸ್ನೇಹ ಮಾಡುವುದಾ? ಆಕ್ಚುಲಿ ನಿಮ್ಮ ಕನ್ನಡದ ಬಗ್ಗೆ ನನಗೆ ಬಹಳ ಖುಷಿ ಇದೆ. ನೀವು ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಹೋಸ್ಟ್ ಮಾಡಿದಾಗ ನನಗೆಲ್ಲ ಕಳ್ಸೋರು ಇದು ನಿಮ್ದ ವಾಯ್ಸ್ ಅಂತ. ಯಾಕಂದ್ರೆ ಕನಕದಾಸರ ದಾಸವಾಣಿ, ಶರೀಫರ ಭಾವೈಕ್ಯತೆ, ಸರ್ವಜ್ಞನ ತ್ರಿಪದಿ, ಸೊ ಆ ವರ್ಡಿಂಗ್ಸ್ ಎಲ್ಲ ಕೇಳಿದಾಗ ಇದು ನೀವಿಬ್ರು ಸಿಮಿಲರ್ ಅಂತ ತುಂಬಾ ಜನ ಕೇಳಿದ್ದಿದೆ. ಸೊ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಓಕೆ, ಸೂಪರ್ ಆಗಿದ್ದೀನಿ. ಏನು ಅನಾಹಿತ ಅಂತ ಕರೀಲ, ಅಂಕಿತಾ ಅಂತ ಕರೀಲ? ನಿಮ್ಗೆ ಏನ್ ಇಷ್ಟ ಏನು ಇನ್ಸ್ಟಾಗ್ರಾಮ್ ಅನಾಹಿತನ ನೋಡಿ ನಿಮ್ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ರ? ಇಲ್ಲಪ್ಪ, ಆತರ ಇಲ್ಲ. ಅಂತ ಅಂದ್ರೆ ಅಫ್ಕೋರ್ಸ್ ನೀವ್ ಹೇಳಿದ್ ನಿಜ. ಅಂಕಿತದಲ್ಲಿ ಕೆಲವು ಭಾಗ ಅನಾಹಿತೆ ಇದ್ದಾಳೆ, ಹಾಗೆ ಅನಾಹಿತೆಯಲ್ಲೂ ಅಂಕಿತಾ ಇದ್ದಾಳೆ. ಓಕೆ, ಸೊ ಯಾರಾದ್ರೂ ಹೇಳಿದ್ದಿದ್ಯಾ ಆ ಇನ್ಸ್ಟಾಗ್ರಾಮ್ ಒಂದು ಕ್ಯೂಟ್ ಪಾಪು ಅನಾಹಿತ ತರಾನೇ ನೀವು ಕಾಣಿಸ್ತೀರಿ ಅಂತ ಹೇಳಿದ್ದಿದ್ಯಾ? ಯಾವ್ದದು ಇನ್ಸ್ಟಾಗ್ರಾಮ್ ಕ್ಯೂಟ್ ಪಾಪು? ಆಕ್ಚುಲಿ ಅನಾಹಿತ ಅನ್ನೋದು ಒಂದು ಟ್ರೆಂಡಿಂಗ್ ಬೇಬಿ. ಸೊ ನೀವ್ ಅದನ್ನ ನೋಡ್ಬೇಕು. ನಾನು ಅನ್ಕೊಂಡೆ ಚಂದ್ರಜಿತ್ ಬೆಳ್ಳಿಯಪ್ಪ ಅವರು ಒಂದು ಕ್ಯಾರೆಕ್ಟರ್ಗೆ ರಾಧೆ, ಇನ್ನೊಂದಕ್ಕೆ ಅನಾಹಿತ, ಇನ್ನೊಂದಕ್ಕೆ ಸಿದ್ಧಾರ್ಥ ಅಂತ ಒಂದು ಅಷ್ಟು ಕೊಟ್ಟಿದ್ದಾಗ ಸೊ ಈ ರೀತಿ ಇರಬಹುದಾ ಅನ್ನೋದು ನನ್ಗೆ ಕಲ್ಪನೆ ಬಂತು. ಇದ್ರ ಬಗ್ಗೆ ನಂಗೆ ಮಾಹಿತಿ ಇರ್ಲಿಲ್ಲ. ಈಗ ನಾನು ಅನಾಹಿತ ಮಗು ಯಾವ್ದು ಅಂತ ನೋಡ್ಬೇಕು. ಓಕೆ, ಸೂಪರ್. ಸೊ ಇಬ್ಬನಿ ತಬ್ಬಿದ ಇಳೆಯಲಿ ಬಗ್ಗೆ ಮಾತನಾಡೋಣ. ಸೊ ನಿಮ್ದು ಇನ್ನೊಂದು ಸಿನಿಮಾ ಬರ್ಬೇಕಿತ್ತು, ಈಗ ಮುಂಚಿತವಾಗಿ ಈ ಸಿನಿಮಾ ಬರ್ತಾ ಇದೆ. ಸೊ ಇಬ್ಬನಿ ತಬ್ಬಿದ ಇಳೆಯಲಿ ಅನ್ನೋದೇ ಒಂದು ಕ್ಯಾಚಿ ಟೈಟಲ್. ಯಾಕಂದ್ರೆ ತಾವು ಹಾಡ್ತೀರಿ ಇಬ್ಬನಿ ತಬ್ಬಿದ ಇಳೆಯಲಿ. ಸೊ ಹೇಗೆ ಈ ಸಿನಿಮಾ ತಮಗ್ ಸಿಕ್ತು ಅಂತ? ಸಿನಿಮಾದಲ್ಲಿ ಅಥವಾ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋಂತಹ ಯಾವುದೇ ಕನಸಿರ್ಲಿಲ್ಲ ಅಂತ ಹೇಳೋದಿಲ್ಲ. ನಟನೆ ಮೇಲೆ ಒಲವು, ಕನಸು ಜಾಸ್ತಿ. ಅದು ಡ್ರಾಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಅಥವಾ ಸಿನಿಮಾ ಆಗಿರ್ಬೋದು. ಬಟ್ ನಾನು ಇದ್ದಂತಹ ಹಂತದಲ್ಲಿ, ಅಂದರೆ ನಮ್ಮನೆಯವರ ರಾಣಿ ಪಾತ್ರಧಾರಿಯಾಗಿ ಮೀರಾಗಿ ಮಾಡುವಾಗ ಆಗಲಿ, ಎದೆ ತುಂಬಿ ಹಾಡುವೆನು ನಿರೂಪಕಿ ಆದಾಗ್ಲೂ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಸಿನಿಮಾಗೆ ನಾನು ಒಂದು ಸ್ವಲ್ಪ ಟ್ರೈ ಮಾಡಬೇಕು ಅಥವಾ ಪ್ರೊಫೈಲ್ಗಳು ರೆಡಿ ಮಾಡ್ಕೋಬೇಕು, ಈ ಥರ ಯಾವುದೇ ಆಲೋಚನೆಗಳು ನನಗಿರಲಿಲ್ಲ. ಆದರೆ ಹೇಗೋ ಮ್ಯಾಜಿಕ್, ಹೇಗೆ ನಾವು ಇಬ್ಬನಿ ತಬ್ಬಿದ ಎಳೆಯಲ್ಲಿ ಮ್ಯಾಜಿಕಲ್ ಮೊಮೆಂಟ್, ಮ್ಯಾಜಿಕಲ್ ಲವ್ ಸ್ಟೋರಿ ಅಂತ ಹೇಳ್ತಿದ್ದೀವಿ. ಇದೇ ರೀತಿ ಒಂಥರ ಮ್ಯಾಜಿಕ್ ಸ್ಟೋರಿ ಆಗಿರಬಹುದು ನನ್ನ ಜೀವನದಲ್ಲಿ ಇದು ಇಬ್ಬನಿ ತಬ್ಬಿದ ಎಳೆಯಲ್ಲಿ. ಡೈರೆಕ್ಟರ್ ಸರ್ ನನಗೆ ಅಪ್ರೋಚ್ ಮಾಡಿದ್ರು, ಹೇಳಿದ್ರು, ಕಥೆನ ನರೇಟ್ ಮಾಡಿದ್ರು. ನನಗೆ ಆ್ಯಕ್ಚುಲಿ ರಾಧೆ ಪಾತ್ರನ ಕೊಡೋದಕ್ಕೆ ಬಂದಿದ್ದು. ಅದಾದ ನಂತರ ಇಲ್ಲ, ನಿನ್ನಲ್ಲಿ ನನಗೆ ರಾಧೆ ಕಾಣಿಸ್ತಿಲ್ಲ, ನಿನ್ನಲ್ಲಿ ಅನಾಹಿತ ಕಾಣಿಸ್ತಿದ್ದಾಳೆ, ಅನಾಹಿತ ಪಾತ್ರ ಮಾಡ್ತೀಯಾ ಅಂತ ಕೇಳಿದ್ರು. ಮಾಡ್ತೀನಿ ಸರ್ ಅಂತ ಹೇಳಿದೆ. ಸೊ ಇತ್ತೀಚಿನ ಪ್ರೆಸ್ ಮೀಟ್ ನಲ್ಲಿ ನಾನು ಗಮನಿಸಿದೆ, ರಕ್ಷಿತ್ ಶೆಟ್ಟಿ ಅವ್ರು ಹೇಳ್ತಾರೆ 9 ವರ್ಷದ ಹಿಂದಿನ ಒಂದು ಬ್ಲಾಗ್ ನಲ್ಲಿ ಬಂದ ಕತೆ ಇದು ಅಂತ.
ಸೊ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಸೊ ಆ ಮೇಕಿಂಗ್ ಎಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಗೋವಾದಿಂದ ಬಂದು ಬರೋ ಒಬ್ಳು ಹುಡುಗಿ, ಇನ್ನೊಂದ್ ಕಡೆ ರಾಧೆ, ಕಣ್ಣಲ್ಲೇ ನಟಿಸುವಂತಹ ರಾಧೆ, ಅಂದ್ರೆ ನಾನ್ ನಿನಗೆ ಇಷ್ಟ ಆಗ್ತಿದ್ದೀನಿ ಅನ್ಸುತ್ತೆ, ನೀನ್ ನನಗೆ ಇಷ್ಟ ಆಗ್ತಿದ್ಯಾ ಅನ್ನುವಂತಹ ಒಬ್ಬ ರಾಧೆ. ಸೊ 9 ವರ್ಷನ ಒಂದು 8 ವರ್ಷಕ್ಕೆ ಒಂದು ತಲೆಮಾರು ಜನರೇಷನ್ ಅಂತ ತಗೊಂಡ್ರೆ, ಸೊ ಆ ತಲೆಮಾರಿಂದ ಈ ತಲೆಮಾರಿ ಕತೆ ಸೂಟ್ ಆಗಿ ಬಲ್ಲದು ಅನ್ಸುತ್ತಾ? ವಾವ್, ಎಷ್ಟು ಚೆನ್ನಾಗಿ ಡಿಕೋಡ್ ಮಾಡಿದ್ದೀರಾ ಅಂದ್ರೆ ನೀವು. ಖಂಡಿತ ಸೂಟ್ ಆಗುತ್ತೆ. ಅಂದ್ರೆ ನಾನು ಹೇಳಿದ್ನಲ್ಲ, ನಮ್ಮ ಸಿನಿಮಾದ ಮೇಕಿಂಗ್ನ ನೀವು ನೋಡಿದ್ರೆ ಈ ಮೇಕಿಂಗ್ ಯಾವ ಥರ ಇದೆ ಗೊತ್ತಾ, ಈಗಿನ ಕಾಲದವರಿಗೆ ಇಷ್ಟ ಆಗುವಂತಹ ಡ್ರಾಮಾ ಥರ ಇದೆ. ಸೊ ಈಗಿನ ಕಾಲದಲ್ಲಿ ನಾವು ಈ ಡ್ರಾಮಾದ ಮೇಲೆ ಜಾಸ್ತಿ ವ್ಯಾಮೋಹ ಆಗ್ತಿದೆ ಅಲ್ವಾ, ಈ ಕರ್ನಾಟಕದಲ್ಲಾಗ್ಲಿ ಅಥವಾ ಆಲ್ ಓವರ್ ಇಂಡಿಯಾ ಅಂತ ತಗೊಳ್ಳೋದಾಗ್ಲಿ. ಸೊ ನೀವು ಮೇಕಿಂಗ್ ಪ್ರಕಾರ ನೋಡಿದ್ರೆ ಅಥವಾ ಫ್ರೇಮ್ಗಳ ಪ್ರಕಾರ ನೋಡಿದ್ರೆ ಈ ಕಾಲಕ್ಕೆ ಅನುಗುಣವಾಗಿರುವಂತಹ ಲವ್ ಸ್ಟೋರಿ ಅಂತ ಅನ್ಸುತ್ತೆ. ಅದೇ ನೀವು ಹೇಳ್ದಾಗೆ ಗೋವಾದಿಂದ ಬಂದಿರೋ ಹುಡುಗಿ ಅಂತ ಅನ್ಸುತ್ತೆ, ಕಣ್ಣಲ್ಲೇ ಅಭಿನಯ ಮಾಡೋದು ಅಂತ ಅನ್ಸುತ್ತೆ. ಈ ಒಂದು ಸೆಕ್ಟರ್ ಇದೆಯಲ್ಲ, ಇದು 90s ಕಿಡ್ಸ್ ಮತ್ತೆ ಅರ್ಲಿ 2000 ಶುರು ಆದಾಗ, ಅಂದ್ರೆ ನಾವು ನಮ್ಮ ಚಿತ್ರದ ನಿರ್ದೇಶಕರೇನಿದ್ದಾರೆ ಕಥೆನ ಬರ್ದಿರೋದು ಯಾವ ರೀತಿ ಅಂತ ಹೇಳಿದ್ರೆ, ನೀವು ನೋಡಿರಬಹುದು ಈ ಅಮೃತ ವರ್ಷಿಣಿ ಅಥವಾ ಅಮೆರಿಕಾ ಇದರಲ್ಲಿ ಪ್ರೀತಿನ ವ್ಯಕ್ತಪಡಿಸಿರೋ ಅಂತಹ ರೀತಿ ತುಂಬಾ ಸೂಕ್ಷ್ಮತೆ ಇರೋ ಮತ್ತೆ ಭಾವನೆಗೆ ಒತ್ತು ಕೊಡೋ ಅಂತಹ ಕಥೆಗಳು. ಆ ಥರ ಕಥೆಯನ್ನ ಡ್ರಾಮದ ಶೈಲಿಯಲ್ಲಿ ತೋರಿಸಿದ್ರೆ ಹೇಗಿರುತ್ತೆ? ಸೊ ಆಗಿನ ಕಾಲದ ಪ್ರೀತಿಗೂ ಇಷ್ಟ ಆಗುತ್ತೆ, ಈಗ ರೀಸೆಂಟ್ ಆಗಿ ಬಂದಿರೋ ಕಾಲದ ಪ್ರೀತಿಗೂ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ನೀವು ಹೇಳು ಗೆಳತಿ ನೋಡಿದ್ರೆ ನಮ್ ತಂದೆ ತಾಯಿರ್ಗೆಲ್ಲ ಇಷ್ಟ ಆಗಿರೋಂಥ. ಹೌದು, ಆ ಟೈರ್ ಆಗಿರಬಹುದು, ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೀವು ಹೇಳಿದ ಹಾಗೆ ನಾನು ರೀಸೆಂಟ್ 2 ತಿಂಗಳು ಕೆಳಗಡೆ ಎಡಕಲ್ ಗುಡ್ಡದ ಮೇಲೆ ಅಮೆರಿಕಾ ಸಿನಿಮಾ ಮತ್ತೆ ನೋಡ್ದೆ. ಸೊ ಅದೊಂದು ವೈಬ್ ಇದೆ ಅಲ್ವಾ. ಸೊ ಕೆಲವೊಂದು ಸಿನಿಮಾ ನಾವು ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಸೊ ಅಂತ ಒಂದು ಸಿನಿಮಾ ಆಗ್ಬಲ್ಲದು ಇಬ್ಬನಿ ತಬ್ಬಿದ ಎಳೆಯಲ್ಲಿ ಅಂತ. ಈ ಸಿನಿಮಾದ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ರಿಚ್ನೆಸ್. ನಾವು ತುಂಬಾ ಸಿನಿಮಾಗಳು ಬರೋದು ನೋಡ್ತೀವಿ, ಒಳ್ಳೆ ಸ್ಟಾರ್ ಕಾಸ್ಟ್ ಇರುತ್ತೆ, ಎಲ್ಲೋ ಒಂದ್ ಕಡೆ ಇಲ್ಲ ಇನ್ನ ಚೆನ್ನಾಗಿ ತೆಗಿಬೋದಿತ್ತು ಅನ್ನೋ ತರದ್ದು. ಇವಾಗ ಏನಂದ್ರೆ ಆಡಿಯನ್ಸೇ ರಿವ್ಯೂವರ್ಸ್ ಆಗಿ ಬದಲಾಗ್ತಿರ್ತಾರೆ. ಸೊ ಇಷ್ಟು ರಿಚ್ ಕ್ವಾಲಿಟಿ ಬರೋಲ್ಲಿ ನಿಮ್ಮ ಪ್ರೊಡಕ್ಷನ್ ಹೌಸ್ ಪಾತ್ರ ಬಹಳ ದೊಡ್ಡದಿದೆ. ಸೊ ಅವ್ರಿಗೊಂದು ಲೆಗಸಿನೇ ಇದೆ ಹಂಗ್ ನೋಡಕ್ ಹೋದ್ರೆ. ಸೊ ನಿಮ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತನಾಡೋದಾದ್ರೆ, ಬಹಳ ದೊಡ್ಡ ಪಾತ್ರ ಪ್ರೊಡಕ್ಷನ್ ಹೌಸ್ದು. ಹೇಗೆ ಅಂದರೆ, ತಂದೆಯ ರೂಪದಲ್ಲಿ ನಿಂತ್ಕೊಳ್ಳೋದು ಪ್ರೊಡಕ್ಷನ್ ಹೌಸ್ ಒಂದು ಸಿನಿಮಾ ಅಂತ ಬಂದಾಗ. ಈಗ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಬಟ್ಟೆ ಹಾಕ್ತೀವಿ, ನಾವು ಏನನ್ನು ಊಟ ಮಾಡ್ತೀವಿ, ಅದೆಲ್ಲ ನಮ್ಮ ತಂದೆ ಹೊರಗಡೆ ಹೋಗಿ ದುಡಿದು ತಂದು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಿರುವಾಗ ನಾವು ಹಾಕೋ ಕಾಸ್ಟ್ಯೂಮ್ ಆಗಲಿ, ನಾವು ತರುವಂತಹ ಎಕ್ವಿಪ್ಮೆಂಟ್ಸ್ ಆಗಲಿ, ಇದಕ್ಕೆಲ್ಲ ಖರ್ಚು ಮಾಡೋದಕ್ಕೆ ಪ್ರೊಡಕ್ಷನ್ ಹೌಸ್ ಬೇಕೇ ಬೇಕು. ಹಾಗಿರುವಾಗ ತಂದೆ ಸ್ಥಾನದಲ್ಲಿ ನಿಂತು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ ಏನೇನೆಲ್ಲ ಕೊಡಬೇಕು, ಏನೇನೆಲ್ಲ ಅವಶ್ಯಕತೆ ಇದೆ, ಆ ಸ್ಥಾನದಲ್ಲಿ ನಿಂತು ಕೊಟ್ಟಿರೋದು ರಕ್ಷಿತ್ ಶೆಟ್ಟಿ ಸರ್ ಮತ್ತು ಪರಂಬಾ ಸ್ಟುಡಿಯೋಸ್. ಡೌಟೇ ಇಲ್ಲ. ಹೇಳ್ತೀವಲ್ಲ, ಕ್ವಾಲಿಟಿ ಮೇಲೆ, ಡೀಟೇಲಿಂಗ್ ಮೇಲೆ ಶ್ರದ್ಧೆಯಿಂದ ಶ್ರಮ ವಹಿಸಿ ಒಂಥರ ತಡ ಆದರೂ ಪರವಾಗಿಲ್ಲ ಕಂಪ್ಲೀಟಾಗಿ ಮಾಡೋಣ ಅನ್ನೋ ಒಂದು ಕ್ವಾಲಿಟಿ ಇರೋದು ಪ್ರೊಡಕ್ಷನ್ ಹೌಸ್ಗೆ. ಯಾವಾಗಲೂ ನಾವು ನಟರಾಗಲಿ ತಂತ್ರಜ್ಞರಾಗಲಿ ನಾವೆಲ್ಲರೂ ಅವ್ರಿಗೆ ಯಾವಾಗಲೂ ಆಭಾರಿ. ಇನ್ನು ರಿಚ್ನೆಸ್ ಬಗ್ಗೆ ನೀವು ಎಷ್ಟು ಚೆನ್ನಾಗಿ ಮಾತಾಡಿದ್ದೀರಾ ಅಂದರೆ, ಈಗ ನಿಮಗೆ ಬಹುಶಃ ನೀವು ಟ್ರೈಲರ್ನ ಮ್ಯಾಕ್ಸಿಮಮ್ ನಿಮ್ಮ ಟೆಲಿವಿಷನಲ್ಲಿ ನೋಡಿರ್ತೀರಾ ಅಥವಾ ಮೊಬೈಲ್ನಲ್ಲಿ ನೋಡಿರ್ತೀರಾ. ಮೊಬೈಲಲ್ಲೇ ನಿಮಗೆ ಅಷ್ಟು ರಿಚ್ನೆಸ್ ಕಾಣಿಸ್ತಿದೆ ಅಂತ ಹೇಳಿದ್ರೆ, ಬಹುಶಃ ನೀವು ಥಿಯೇಟರ್ಗೆ ಬಂದು ನೋಡಿದ್ರೆ ಇನ್ನೂ ಎಷ್ಟು ಹೇಳ್ತಿರೋ ಇದ್ರ ಬಗ್ಗೆ. ಈ ಒಂದು ರೀತಿ ಸಿನಿಮಾನ ತೋರಿಸೋದಕ್ಕೆ ಕಾರಣ ಆಗಿರೋದು ಅಲ್ಲಿದ್ದಂತಹ ಟೆಕ್ನಿಷಿಯನ್ಸ್. ನಮ್ಮ ಸಿನಿಮಾಟೋಗ್ರಫಿ ಹೇಗಿದೆ ಅಂತ ಹೇಳಿದ್ರೆ, ನೀವು ಯಾವುದೋ ಪುಸ್ತಕ ಓದ್ತಿದ್ದೀರಾ ಅಂತ ನಿಮಗೆ ಅನಿಸ್ಬೇಕು. ರೈಟ್. ಈಗ ನೀವು ಇಂಟರ್ವ್ಯೂಗೆ ಕೂತ್ಕೊಳ್ಳೋದಕ್ಕೆ ಮುಂಚೆ ನೀವು ಹಿಂಗೆ ಮಾಡ್ಕೊಳ್ಳೋದು, ತಲೆಯಲ್ಲಿ ಏನೋ ಯೋಚನೆ ಹೀಗೆ ಮಾಡೋದು, ಇದನ್ನ ಸ್ಕ್ರಿಪ್ಟಿನ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ದು ನಮ್ಮ ಕಥೆ ಬರ್ದಿರೋ ನಮ್ಮ ನಿರ್ದೇಶಕರು. ಆ ಡೀಟೇಲಿಂಗ್ ಒಂದು ಕಡೆ, ರಿಚ್ನೆಸ್ಸು ಸ್ಕ್ರಿಪ್ಟಲ್ಲೇ ಕಾಣಿಸ್ತಿತ್ತು. ಅವಳು ಹೇಗೆ ಕೂರ್ತಾಳೆ, ಬಲಗೈಯಲ್ಲಿ ಏನು ಇಟ್ಕೋತಾಳೆ, ಕೂದಲನ್ನ ಯಾವಾಗ ಹೇಗೆ ಸರಿ ಮಾಡ್ಕೋತಾಳೆ, ಇದನ್ನ ಮೆನ್ಷನ್ ಮಾಡಿರೋ ಹಾಗೆ ಸಿನಿಮಾಟೋಗ್ರಫಿಯಲ್ಲೂ ಕೂಡ ಬಣ್ಣವನ್ನು ತೋರಿಸಿರೋ ರೀತಿ ಆಗಲಿ, ಕೆಂಪು ಬಣ್ಣಕ್ಕೆ ಏನು ಮಾಹಿತಿ ಕೊಡ್ತಾ ಇದ್ದೀವಿ ಅಥವಾ ಅದ್ರ ಹಿಂದೆ ಏನು ಉಳ್ಕೊಂಡಿದೆ, ಹಳದಿಗೆ ಏನು, ನೀಲಿಗೆ ಏನು, ಬಿಳಿ ಅಂದ್ರೆ ಏನು, ಅದನ್ನ ಸಿನಿಮಾಟೋಗ್ರಫಿಯಲ್ಲಿ ನಾವು ತೋರಿಸಿದೀವಿ. ಇದಕ್ಕೆ ಇನ್ನೇನಾದ್ರೂ ಸಪೋರ್ಟ್ ಮಾಡೋದಕ್ಕೆ ಕಾಸ್ಟ್ಯೂಮ್ ಬೇಕು. ನವ್ಯ ಅಂತ ಮಾಡಿದ್ದಾರೆ, ಬಹಳ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂದ್ರೆ ನಾವು ಈ ಮಿಡಿ ಮೇಲೆ ಒಂದು ಸ್ವೆಟ್ ಶರ್ಟ್ ನ ಕಲ್ಪನೆ ಮಾಡ್ಕೊಂಡು ನಾವು ಬೇರೆ ಟೈಮ್ ಸ್ಟೈಲಿಂಗೇ ಮಾಡೋದಿಲ್ಲ. ಕರೆಕ್ಟ್. ಸೊ ನಿಮ್ ಹಿಂದೆನೆ ಇದೆ ಅದು ಪೋಸ್ಟ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಆ ಸಾಂಗ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಅದನ್ನು ಹೇಳಿದ್ರಿ ಅಲ್ಲ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ
ಕಿವಿಗಳು ತುಂಬಾ ಕೆಲಸ ಮಾಡುತ್ತೆ. ರೈಟ್ ನಾವೇನ್ ನೋಡ್ತಿರ್ತೀವಿ ಅವಾಗ ಕಿವಿ ಏನ್ ಗ್ರಹಿಸ್ತಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೂ ಕೂಡ ಮ್ಯೂಸಿಕ್ ಟೀಮ್ ಏನಿದೆ, ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಟೀಮ್, ಮತ್ತೆ ಗೌತಮ್ ಅವರ ಮ್ಯೂಸಿಕ್, ಗಗನ್ ಗಗನ್ ಹೌದು, ಅವರು ಅದ್ಭುತವಾಗಿ ಕೊಟ್ಟಿದ್ದಾರೆ. ಜೊತೆಗೆ ಪ್ರೇಕ್ಷಕರ ನಾಡಿಯನ್ನ ಹಿಡಿಬೇಕು, ಒಂದು ಪಲ್ಸ್ ಅಂತ ಹೇಳ್ತಾರಲ್ಲ, ಸಿನಿಮಾ ಒಂದು ಪಲ್ಸ್ ಅಲ್ಲಿ ಹೋಗ್ತಾ ಇದೆ, ಒಂದು ವೇವ್ ಅಲ್ಲಿ ಹೋಗ್ತಿದೆ ಅನ್ನೋದಕ್ಕೆ ಎಡಿಟಿಂಗ್ ಮುಖ್ಯ ಆಗುತ್ತೆ. ರೈಟ್ ರೈಟ್ ಅವರು ಯಂಗ್ಸ್ಟರ್, ನಮ್ಗೆ ರಕ್ಷಿತ್ ಅಂತ ಅವ್ರ ಹೆಸರು. ಓವರ್ ಆಲ್ ರಿಚ್ನೆಸ್ ಪ್ರತಿ ಕ್ಷೇತ್ರದಿಂದನೂ ಕೊಟ್ಟಿದೀವಿ ನಾವು. ಓಕೆ, ನೀವು ಹೇಳಿದ್ರಿ ಪ್ರತಿ ಒಂದು ಡೀಟೇಲಿಂಗ್ ಇತ್ತು ಅಂತ. ಇವಾಗ ಒಂದು ಸಿನಿಮಾ, ಇವಾಗ ನಾವು ಸಿನಿಮಾ ಓಡೋದಂತಾನೆ ಹೇಳ್ತೀವಿ, ಸಿನಿಮಾ ಚೆನ್ನಾಗ್ ಆಗೋದು ಅಂತ ಹೇಳಿದ್ರೆ ಒಂದಷ್ಟು ಫೇಸ್ ನಾವು ನೋಡಿದ್ವಿ. ಆದ್ರೆ ಕರ್ನಾಟಕದಲ್ಲಿ ಎಂಥದ್ದೇ ಸಿನಿಮಾ ಬಂದ್ರು ಕೂಡ ಹೇಳ್ತಾರೆ ರಕ್ಷಿತ್ ಶೆಟ್ಟಿ ಅವ್ರ ತರ ಸಿನಿಮಾ ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಇವಾಗ ರವಿ ಬೆಳಗೆರೆ ಅವ್ರ ಬುಕ್ಸ್, ಜೋಗಿ ಅವ್ರ ಬುಕ್ಸ್ ಎಲ್ಲ ಓದ್ಬೇಕಾದ್ರೆ ನಾವು ಆ ಹಿಮವಂತ್ ಪಾತ್ರನ, ಪ್ರಾರ್ಥನಾ ಪಾತ್ರನ ನಾವು ಊಹೆ ಅಂದ್ರೆ ನಾವು ಅಲ್ಲಿ ಟ್ರಾವೆಲ್ ಮಾಡ್ತಿದೀವಿ ಅಂತ ಅನ್ಸುತ್ತೆ. ಸೊ ಈ ಸಿನಿಮಾ ಕೂಡ ಒಬ್ಬ ಸಿದ್ಧಾರ್ಥ ಅಶೋಕ್ ತರ ಒಬ್ಬ ಆಂಗ್ರಿ ಯಂಗ್ ಮನ್ಗೆ ಅನಾಹಿತ ಜೋಡಿ ಆಗೋದು, ರಾಧೆ ತರ ಒಂದು ಸಾಫ್ಟ್ ಕ್ಯಾರೆಕ್ಟರ್. ಸೊ ನನ್ಗೆ ಫಸ್ಟ್ ನೀವು ಹಾಡ್ ಬಿಟ್ಟಾಗ ಹೇಳು ಗೆಳತಿನೇ ಫಸ್ಟ್ ಬಂದಿದ್ ಅಲ್ಲ, ಯಾವ್ದು ಅನಾಹಿತ, ಹೇಳು ಗೆಳತಿ ಮೂರನೇದ್ ಬಂದಿದಲ್ವಾ. ಸೊ ಆ ಕಾರಲ್ಲಿ ಒಂದು ಟ್ರಾವೆಲ್ ಮಾಡೋದು ಸಾಂಗ್ ಬರುತ್ತೆ. ಫಸ್ಟ್ ಈಗ ನಿಮ್ಮಿಬ್ರದೊಂದು ಬಾಂಡ್ ತೋರಿಸ್ತಾರೆ, ಅದಾದ್ಮೇಲೆ ಅವರಿಬ್ರು ಮದ್ವೆ ಆಗೋ ತರ ಎಲ್ಲ ತೋರಿಸ್ತಾರಲ್ಲ. ಸೊ ಈ ವಿಜುವಲೈಸೇಷನ್, ಈ ರಿಚ್ನೆಸ್ ನೆಲ್ಲ ನೋಡಿದ್ಮೇಲೆ ಸಿನಿಮಾ ಎಷ್ಟು ಜಸ್ಟಿಸ್ ನ ಜನಕ್ಕೆ ಕೊಡಬಲ್ಲದು ಅಂತ ಅನ್ಸುತ್ತೆ. ಎಷ್ಟು ಜಸ್ಟಿಸ್ ಅಂತ ಹೇಳಿದ್ರೆ, ಅದನ್ನ ನಮ್ಗೆ ಒಂದು ಸ್ಕೇಲಲ್ಲಿ ಇಟ್ಕೊಂಡು ಮಾತಾಡೋದು ಕಷ್ಟ ಆಗುತ್ತೆ, ಅಥವಾ ಮಾತಾಡೋದಕ್ಕೆ ನಮ್ಗೆ ಅರ್ಹತೆ ಇಲ್ಲ. ನಾವೆಲ್ಲ ಕಲಾವಿದರು, ತಂತ್ರಜ್ಞರು. ಹೇಗೆ ಅಂದ್ರೆ ಕೆಲ್ಸನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೋ. ನೀವು ಹೇಳಿದ್ರಿ ಅವರು ಕೊಡೋ ಅಂತಹ ಸಿನಿಮಾ ಇನ್ಯಾರು ಕೊಡೋದಕ್ಕೆ ಆಗೋದಿಲ್ಲ ಅಂತ. ಈ ತರ ವಾಕ್ಯಗಳು ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮನಸ್ಸಲ್ಲಿ ಇರುವಂತಹ ಆನೆಸ್ಟಿ. ನಿನ್ನ ಕೆಲ್ಸನ ನೀನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡು ಸಾಕು, ಜನರಿಗೆ ನೀನ್ ಬಿಟ್ಬಿಡು. ನೀನೇನೋ ಹೇಳೋದ್ ಬೇಡ, ನಾವ್ ಹಿಂಗ್ ಮಾಡಿದೀವಿ, ಹಂಗಿದೆ, ಅದೆಲ್ಲ ಬೇಡ. ಜನರೇ ಹೇಳ್ತಾರೆ ನೀನ್ ಹೇಗ್ ಮಾಡಿದ್ಯಾ ಅನ್ನೋದಕ್ಕೆ ರಕ್ಷಿತ್ ಶೆಟ್ಟಿ ಸರ್ ಕಾರಣ. ಇದಕ್ಕೆ ನೀವು ನೋಡಿದ್ರೆ ಹಿಂಗ ಅನ್ಸುತ್ತೆ, ಹಾಗನ್ಸುತ್ತೆ ಅನ್ನೋ ಜಸ್ಟಿಫಿಕೇಶನ್ ಬೇಡ. ನಾನು ಪ್ರೇಕ್ಷಕರಿಗೆ ಹೇಳೋದಿಷ್ಟೇ, ಥಿಯೇಟರ್ಗೆ ಬಂದು ನೋಡಿ, ನಿಮಗೆ ಒಂದು ಒಳ್ಳೆ ಹಬ್ಬವನ್ನ ಕೊಟ್ಟಿದೀವಿ ನಾವು. ಗೌರಿ ಗಣೇಶ ಹಬ್ಬ ಟೈಮಲ್ಲಿ ಬರ್ತಿದೆ, ಹಬ್ಬವನ್ನ ಥಿಯೇಟರ್ ನಲ್ಲಿ ಹೇಗೆ ಆಚರಿಸಬಹುದು ಅನ್ನೋದನ್ನ ನಾವು ತೋರಿಸಿದೀವಿ. ನೀವೇ ಹೇಳ್ತೀರಾ, ನೀವೇ ನಿಮ್ಗೇನ್ ಗೊತ್ತಾ, ಸರೆಂಡರ್ ಆಗ್ಬಿಡಿದೀವಿ ಈಗ. ಎಲ್ಲಾ ಕೆಲಸವನ್ನು ಮಾಡಿ ವಿ ಹ್ಯಾವ್ ಗಿವನ್ ದಿ ಪ್ರಾಡಕ್ಟ್ ಟು ಯು. ಇಟ್ ಈಸ್ ಯೋರ್, ಏನಂತ ಹೇಳ್ತಾರೆ, ಬೇಬಿ ನರಿಶ್ ಇಟ್. ಹೌದು. ಓಕೆ, ಸೂಪರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ನಾನೊಂದು ಸಣ್ಣ ಗೇಮ್ ಇಟ್ಕೊಂಡಿದೀನಿ, ಎರಡೇ ಕ್ವೆಶ್ಚನ್ ಕೇಳ್ತೀನಿ. ಸೊ ಅದನ್ನ ನೀವು ಮುಗಿಸ್ಬಿಟ್ರೆ, ಯಾಕಂದ್ರೆ ನೀವು ಸಿಂಗರ್ ಆಗಿರೋದ್ರಿಂದ, ಸಿಂಗರ್ ಅಲ್ದಿರೋರಿಗೂ ಕೇಳ್ತೀನಿ. ಕನ್ನಡ ಸಾಂಗ್ ನ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹೇಳ್ತೀನಿ, ಯು ಶುಡ್ ಸಿಂಗ್ 2 lines. ಓಕೆನಾ? ಓಕೆ, ಅರ್ಥ ಮಾಡ್ಕೊಳ್ಳಿ. ವಿತ್ ಅ ಮೆಲೋಡಿಯಸ್ ವಾಯ್ಸ್ ಅಂಡ್ ಫಿಶ್ ಲೈಕ್ ಐಸ್, there is an elegant stride and beauty that fill the soul. You entered my heart, awakening my life. ಇತ್ತೀಚಿನ ಟ್ರೆಂಡಿಂಗ್ ಸಾಂಗ್ ಇದು. ಇದು ಜೇನದನಿಯೋಳೆ ಮೀನ ಕಂಗೋಳೆ ಸೊಬಗ ಮೈ ತುಂಬಿದೆ ಹಂಸ ನಡಿಯೋಳೆ ಜೀವ ಝಲ್ಲೆಂದಿದೆ. ಸೂಪರ್. ಓಕೆ, ನೆಕ್ಸ್ಟ್ ಇದು ಸ್ವಲ್ಪ ಹಳೆ ಸಾಂಗ್, ತುಂಬಾ ಹಳೇದಲ್ಲ. ಯು ಆರ್ an unconventional young man. How can I express openly you, okay, who infuse my soul with wings? ಒಂದ್ಸತಿ ಹೇಳಿ. ನೀನೇ ನನ್ನ. ಯು ಆರ್ an unconventional young man. ಓಕೆ, ಗಣೇಶ್ ಸರ್ದು ಆಕ್ಚುಲಿ. ನೀ ನನ್ನ ಅದಲ್ಲ, ಹುಚ್ಚು ಹುಡುಗ ನೀನು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಯ್ತು. ಮೊದಲ ಸಿನಿಮಾ, ಹೌದು, ಒಳ್ಳೆ ಹೆಸರನ್ನ ತಂದ್ಕೊಡ್ಲಿ. ತುಂಬಾನೇ ಪ್ರಾಮಿಸಿಂಗ್ ಆಗಿ ಕಾಣಿಸ್ತೀರಿ. ಆಲ್ ದ ವೆರಿ ಬೆಸ್ಟ್ ಟು ಯು, ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹ. ಕ್ಯಾಮ್ರಾ ಹಿಂದೆ ಇರೋರ್ಗು ಥ್ಯಾಂಕ್ ಯು ಸೋ ಮಚ್. ಬಂದು ನಮ್ಮ ಸಂದರ್ಶನ ತಗೊಂಡಿದ್ದಕ್ಕೆ. ವೀಕ್ಷಕರಿಗೆ ಹೇಳೋದಿಷ್ಟೇ, ಇದೇ ಸೆಪ್ಟೆಂಬರ್ 5ನೇ ತಾರೀಕು ಇಬ್ಬನಿ ತಬ್ಬಿದ ಎಳೆಯಲಿ ಚಿತ್ರ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಿದೆ. ತಪ್ಪದೇ ನೋಡಿ, ಕುಟುಂಬದ ಸಮೇತ ಹೋಗಿ ನೋಡುವಂತಹ ಚಿತ್ರ. ಬಹಳ ಇಷ್ಟ ಆಗುತ್ತೆ. ಹಾಡಾಗ್ಲಿ ಅಥವಾ ನಾವು ತೋರಿಸಿರೋ ರೀತಿ ಆಗಲಿ, ಕಥೆ ಆಗಲಿ, ನಮ್ಮ ಅಭಿನಯ ಆಗಲಿ, ಅದನ್ನೆಲ್ಲ ನೀವು ಮೆಚ್ಚಿ ನಮಗೆ ಪ್ರೋತ್ಸಾಹ ಮಾಡ್ತೀರಿ ಅಂತ ಯಾವಾಗಲೂ ಕೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಫಿಲ್ಮಾಲಜಿ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಬಹಳ ದಿನಗಳ ನಂತರ ಒಂದು ನವಿರಾದ ಪ್ರೇಮಕತೆ ಬರ್ತಿದೆ. ಸೊ ಸಪ್ತಸಾಗರದ ಆಚೆ ಎಲ್ಲ ನೋಡಿದ್ರಿ, ಒಂದು ತ್ರಿಕೋನ ಪ್ರೇಮಕತೆ ಅನ್ನಬಹುದಾದಂತಹ ಸಿನಿಮಾ ಅಂತ ನಾನು ಭಾವಿಸ್ತೀನಿ. ಸೊ ಸೆಪ್ಟೆಂಬರ್ 5 ನಿಮ್ಮ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಸೋ ಸ್ವೀಟ್.